ಪೂರ್ವದಲ್ಲಿ ಮಹಾವಿಷ್ಣು ಏನಂತ ಹೇಳಿರ್ತಾನೆ ಅಂದರೆ, ಯಾರು ಕೂಡ ತಿರುಪತಿಗೆ ಕೂಡ ನಾನು ಬಂದು ದರ್ಶನ ಮಾಡೋಕ್ಕಾಗೋದಿಲ್ಲ, ಬಡತನದಿಂದ ಇರ್ತಾರೆ. ಅಂತಹ ವ್ಯಕ್ತಿಗಳು ನನ್ನ ಈ ಬೆಳತೂರು ಗ್ರಾಮದಲ್ಲಿರುವ ಈ ಸ್ಥಳಕ್ಕೆ ವೈಕುಂಠಕ್ಕೆ ಬಂದು ಈ ನದಿನ ಸ್ನಾನ ಮಾಡಿ ಇಲ್ಲಿ ಮುಡಿ ಕೊಟ್ಟು ನನ್ನ ದರ್ಶನ ಮಾಡಿದ್ರೆ ತಿರುಪತಿಗೆ ಹೋಗೋಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಮಹಾವಿಷ್ಣು ಕೂಡ ಇಲ್ಲಿ ಉಲ್ಲೇಖ ಮಾಡಿರ್ತಾರೆ. ಭೂವರಹದ ಚಿತ್ರೀಕರಣ ಮುಗಿಸಿ ತ್ರಿವೇಣಿ ಸಂಗಮ ಕಡೆ ಹೋಗುತ್ತಿರುವಾಗ ಒಂದು ಬೋರ್ಡ್ ಕಾಣಿಸಿತು. ಕೋಟೆಯ ಹೆಸರಿದ್ದಲ್ಲಿ ಇತಿಹಾಸ ಇರಲೇಬೇಕು. ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗಿ ನೋಡೇ ಬಿಡೋಣ ಅಂತ ತೀರ್ಮಾನಿಸಿದೆ. ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನ, ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಮುಂದೆ ಅಲ್ಲ. ಇಲ್ಲಿ ಕೋಟೆ ದೇವಸ್ಥಾನ ಇದೆಯಾ ಸರ್? ಐತೆ ಈ ಕಡೆ ಸಾವಿರಾರು ವರ್ಷದ ಹಿಂದೆ ಹೊಯ್ಸಳರ ಕಾಲದ ದೇವಸ್ಥಾನ ಐತೆ. ಇಲ್ಲಿ ಅರ್ಚಕರು ಇಲ್ಲಿ ಊರು ಒಳಗಡೆ. ಅಲ್ಲಿ ಇವಾಗ ಯಾರು ಇರೋದಿಲ್ವಾ? ಅಲ್ಲಿ ಇವಾಗ ಯಾರು ಇರಲಿಲ್ಲ. ಅದನ್ನ ಬಿಟ್ಟು ಅಲ್ಲೇ ಒಂದು 400-500 ವರ್ಷಗಳ ಹಿಂದೆ ಆ ಗ್ರಾಮ ಬಿಟ್ಟು ಹೊರಗಡೆ ಇಲ್ಲಿ ಬಂದ್ಬಿಟ್ಟಿದ್ದೀವಿ. ಅಲ್ಲಿ ಕೋಟೆ ರಂಗನಾಥ ಮತ್ತೆ ಲಕ್ಷ್ಮೀ ವೆಂಕಟೇಶ್ವರ ಅಂತ 2 ಹೆಸರಿದೆ ದೇವ್ರಿಗೆ. ಅದು ಅಲ್ಲೇ ಐತೆ. ಅಲ್ಲೇ ಅಲ್ಲಿನ ಗ್ರಾಮಸ್ಥರನ್ನು ಮಾತನಾಡಿಸಿದಾಗ ತಿಳಿದು ಬಂತು, ಈ ದೇವಾಲಯವು ತಿರುಪತಿಯಷ್ಟೇ ಪುರಾಣ ಪ್ರಸಿದ್ಧವಾಗಿರೋದು ಅಂತ. ಇದರ ಇತಿಹಾಸವನ್ನು ಹುಡುಕಿಕೊಂಡು ಈ ದೇವಾಲಯದ ಕಡೆಗೆ ಹೊರಟೆ. ಬೆಳತೂರಿನ ಶಶಿಧರ್ ಅಂತೇಳಿ ಈ ದೇವಸ್ಥಾನದ ಅರ್ಚಕರು ನಾವು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಪೂರ್ವದಲ್ಲಿ ಮಹಾವಿಷ್ಣು ಏನಂತ ಹೇಳಿರ್ತಾನೆ ಅಂದರೆ, ಯಾರು ಕೂಡ ತಿರುಪತಿಗೆ ಕೂಡ ನಾನು ಬಂದು ದರ್ಶನ ಮಾಡೋಕ್ಕಾಗೋದಿಲ್ಲ, ಬಡತನದಿಂದ ಇರ್ತಾರೆ. ಅಂತಹ ವ್ಯಕ್ತಿಗಳು ನನ್ನ ಈ ಬೆಳತೂರು ಗ್ರಾಮದಲ್ಲಿರುವ ಈ ಸ್ಥಳಕ್ಕೆ ವೈಕುಂಠಕ್ಕೆ ಬಂದು ಈ ನದಿನ ಸ್ನಾನ ಮಾಡಿ ಇಲ್ಲಿ ಮುಡಿ ಕೊಟ್ಟು ನನ್ನ ದರ್ಶನ ಮಾಡಿದ್ರೆ ತಿರುಪತಿಗೆ ಹೋಗೋಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಮಹಾವಿಷ್ಣು ಕೂಡ ಇಲ್ಲಿ ಉಲ್ಲೇಖ ಮಾಡಿರ್ತಾರೆ. ಪುರಾಣ ಇಲ್ಲಿರೋದೇನೆಂದರೆ, ಈ ವಿಷ್ಣು ತಿರುಪತಿಗೆ ಹೋಗೋದಕ್ಕಿಂತ ಮುಂಚೆನೇ ಈ ಸ್ಥಳದಲ್ಲಿ ಪಾದ ಇಟ್ಟಿದ್ದ ಅಂತ ಒಂದು ಪ್ರತೀತಿ ಇಲ್ಲಿ.
ವಿಷ್ಣು ಗರುಡ ಮುಖವಾಗಿ ಗರುಡ ವಾಹನವಾಗಿ ಬರಲಾಗಿ ಇಲ್ಲಿ ಗರುಡನ ಥರನೂ ಚಿಹ್ನೆಗಳು ಕಾಣ್ತವೆ. ಇಲ್ಲಿ ಅತಿ ಹೆಚ್ಚು ಚಿಹ್ನೆಗಳು ಗರುಡನ ಥರನೇ ಕಾಣ್ತವೆ. ಇಲ್ಲಿ ಭಾಸವಾಗಿ ದೇವಸ್ಥಾನದ ಗೋಪುರ ಕೂಡ ಗರುಡದ ಥರನೇ ಇರ್ತದೆ. ಅದಾದಮೇಲೆ ಇವನು ಯಾಕೆ ಬರ್ತಾನೆ ಇಲ್ಲಿಗೆ ಭೂಲೋಕಕ್ಕೆ ಅಂತಂದರೆ, ತಿರುಪತಿ ಹೋಗುವ ದಾರಿನಲ್ಲಿ ತಿರುಪತಿ ಲಕ್ಷ್ಮೀ ಹುಡಿಕೊಂಬರೋ ಸಮಯದಲ್ಲಿ ವಿಷ್ಣು ಬರೀ ಲಕ್ಷ್ಮೀ ಹುಡಿಕೊಂಬಂದರೆ ವಿಷ್ಣುವಿನ ಒಂದು ಸ್ಥಾನಕ್ಕೆ ಅವಮಾನ ಅಂತ ಭಾಷಿಸ್ತಾನೆ. ಲಕ್ಷ್ಮಿ ಹೋದ ನಂತರನೂ ಕೂಡ ವಿಷ್ಣು ವೈಕುಂಠದಲ್ಲಿ ಇರ್ತಾನೆ, ವಾಸವಾಗಿರ್ತಾನೆ. ಅದಾದಮೇಲೆ ಒಂದು ಘಟನೆ ನಡೆಯುತ್ತೆ. ಏನು ಘಟನೆ ಅದು ಅಂತಂದರೆ, ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ಮತ್ತು ಕಾವೇರಿ ಮೂರು ಈ ತ್ರಿವೇಣಿ ಸಂಗಮದಲ್ಲಿ ಸೇರ್ತಾ ಇರ್ತದೆ. ಇಲ್ಲಿ ಪಕ್ಕದಲ್ಲಿ ತ್ರಿವೇಣಿ ಸಂಗಮ ಇದೆ, ಅಲ್ಲಿ ಸೇರ್ತಾ ಇರ್ತದೆ. ಸೇರೋ ಸಮಯದಲ್ಲಿ ಕಾವೇರಿ ಒಂದು ಮಾತು ಹೇಳ್ತಾಳೆ. ಏನಂತ ಹೇಳ್ತಾಳೆ ಹೇಮಾವತಿಗೆ ಅಂತಂದರೆ, ನೀನು ಅತಿ ಹೆಚ್ಚು ಜನಗಳ ಶವಗಳನ್ನು ತರ್ತೀಯ, ಹಾಗಾಗಿ ನೀನು ತಂದು ನಮ್ಮ ಹತ್ರಕ್ಕೆ ಹಾಕ್ತೀಯ. ಹೇಳಿ ಕಾರಣ ಏನಂದರೆ, ಅವಳು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಪಾದ ತೊಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾಳೆ. ನಾನು ಆ ಭಗವಂತನಾದ ರಂಗನಾಥ ಸ್ವಾಮಿಯ ಪಾದ ತೊಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ, ನೀನು ತಂದು ಈ ಪಾಪಿಗಳನ್ನ ಹಾಕ್ತೀನಿ, ನಾನು ಅವ್ರನ್ನ ತುಂಬಿಕೊಂಡು ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಂದರೆ ಹೇಮಾವತಿಯಲ್ಲಿ ಹೆಣ ಜಾಸ್ತಿ ಬರ್ತದೆ, ಹೆಣಗಳು ಜಾಸ್ತಿ ಬರ್ತದೆ ಈ ಹೇಮಾವತಿನಲ್ಲಿ. ಆ ಕಾರಣಕ್ಕೆ ಅವಳು ಆ ಥರ ಹೇಳಿದ್ಮೇಲೆ ಅವಾಗ ಇವಳು ಏನು ಮಾಡ್ತಾಳೆ ಅಂದರೆ, ಹೇಮಾವತಿ ನದಿ ಇಲ್ಲಿ ತಟಸ್ಥವಾಗಿ ನಿಂತ್ಕೊಂಡ್ಬಿಡ್ತದೆ. ಈ ಸ್ಥಳದಲ್ಲಿ ಈ ಸ್ಥಳ ನಿಂತು ಬಿಡುತ್ತೆ, ಒಂದು ಚೂರು ಅರಿಯೋದಿಲ್ಲ, ಇಲ್ಲಿ ಸ್ಟಾಪ್ ಆಗಿಬಿಡ್ತದೆ. ಈ ಸ್ಟಾಪ್ ಆದಾಗ ಏನಾಗುತ್ತೆ, ವಿಷ್ಣು ಕೂಡ ಅದೇ ಸಮಯದಲ್ಲಿ ಲಕ್ಷ್ಮಿನ ಹುಡಿಕೊಂಡು ಬರೋ ಸಮಯ ಅದು. ಭೂಲೋಕಕ್ಕೆ ಬರಬೇಕಾದ್ರೆ ವಿಷ್ಣುವಿಗೆ ಒಂದು ಅವಕಾಶ ಸಿಕ್ತಂಗೆ ಆಗುತ್ತೆ ಭೂಮಿಗೆ ಬರೋಕ್ಕೆ. ಬರೀ ನಾನು ಲಕ್ಷ್ಮಿ ಹುಡಿಕೊಂಡು ಹೋದರೆ ಮುಂದಕ್ಕೆ ಜನಗಳವರು ಮಾತಾಡ್ಬೋದು ಏನಂತ, ಅಷ್ಟು ದೊಡ್ಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವಿಷ್ಣು ಬರೀ ಹೆಂಡತಿ ಹುಡಿಕೊಂಡು ಭೂಲೋಕಕ್ಕೆ ಬಂದ ಅಂದರೆ ಅವನಿಗೆ ಒಂದು ಅಸಹ್ಯವಾದ ಸಂಗತಿ ಅಂತ ಆಗಿರ್ತದೆ. ಅವಾಗೇನಾಗುತ್ತೆ, ಅವನೇನು ಮಾಡ್ತಾನೆ ಅಂದರೆ, ಇಲ್ಲಿ ಹೇಮಾವತಿಯ ಪಾವಿತ್ರ್ಯತೆ ಒಂದು ಪಾಪ ಕಳೆದಂಗೆ ಆಗುತ್ತೆ, ನನಗೆ ಭೂಲೋಕದಲ್ಲಿ ಲಕ್ಷ್ಮಿ ಹುಡುಕ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಮಾರ್ಗ ಮಧ್ಯದಲ್ಲಿ ಈ ಸ್ಥಳಕ್ಕೆ ಬರ್ತಾನೆ. ಮೊದಲನೇದಾಗಿ ವಿಷ್ಣು ಪಾದ ಇಡೋ ಸ್ಥಳ ಇದೇನೆ, ಭೂ ವೈಕುಂಠ ಅಂತ ಇದು ಮಾಡ್ತಾರೆ. ಭೂ ವೈಕುಂಠ ವೆಂಕಟರಮಣ ಸ್ವಾಮಿ ಅಂತಲೇ ಈ ದೇವರ ಹೆಸರು. ಇಲ್ಲಿ ಪಾದ ಇಟ್ಟಾಗ ಏನಾಗುತ್ತೆ ಅಂದರೆ, ಇಲ್ಲಿ ಹೇಮಾವತಿ ತಟಸ್ಥವಾಗಿ ನಿಂತಿರ್ತಾಳೆ. ಅವಳನ್ನ ಕೇಳ್ತಾನೆ ವಿಷ್ಣು, ಏನಕ್ಕೆ ಅಂದರೆ, ನೀನು ಯಾಕೆ ಇಲ್ಲಿ ನಿಂತಿದ್ಯಾ, ಒಂದು ನದಿ ತಟಸ್ಥವಾಗಿ ನಿಂತ್ಕೊಂಡ್ರೆ ಮನುಕುಲ ಬದುಕೋದು ಹೇಗೆ ಅಂತ ಹೇಳಿ ಕೇಳಿದಾಗ, ಆಗ ಹೇಮಾವತಿ ನಡೆದ ಘಟನೆಗಳನ್ನೆಲ್ಲ ವಿವರಿಸ್ತಾ ಹೋದಾಗ ಆ ವಿಷ್ಣು ಹೇಳ್ತಾನೆ, ಏನು ಸಮಸ್ಯೆ ಅಂತ ಕೇಳಿದಾಗ, ಅವಾಗ ಸಮಸ್ಯೆಗಳ ಕೇಳಾದ್ಮೇಲೆ ಅವನು ಹೇಳ್ತಾನೆ, ನಿನಗೆ ಅವಳೇನಂತ ಹೇಳಿದ್ಲ ಅಂತ ಹೇಳಿದಾಗ ಆ ಕಾವೇರಿ ಹೇಳ್ತಾಳೆ, ನಿನ್ನ ಪಾದ ತೊಳೆದ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ, ನೀನು ಶವ ತಂದು ನನಗೆ ಹಾಕ್ಬೇಡ ಅಂತ ಹೇಳ್ತಾಳೆ. ಆವಾಗ ವಿಷ್ಣು ಏನು ಅಂತ ಹೇಳ್ತಾನೆ, ಅಷ್ಟೇ ತಾನೇ ಸಮಸ್ಯೆ ಇರೋದು ಅಂದ್ಬಿಟ್ಟು, ನೀನು ನನಗೆ ತಿರುನಾಮ ಇಟ್ಬಿಟ್ಟು ಮುಂದಕ್ಕೆ ಹೋಗು, ನೀನು ಥರ ಎಷ್ಟು ಹೆಣಗಳು ತಂದ್ರು ನಾನು ಮಡ್ಲಿಗೆ ಹಾಕ್ಬಿಡು, ಈ ಸ್ಥಳದಲ್ಲಿ ತಂದು ಎಷ್ಟು ಹೆಣಗಳು ತಂದ್ರು ಇಲ್ಲಿಗೆ ಹಾಕ್ಬಿಟ್ಟು ನೀನು ಪಾವಿತ್ರತೆ ಕಾಪಾಡ್ಕೊಂಡು ಮುಂದಕ್ಕೆ ಹೋಗಿ ಅವಳು ಸೇರ್ಕೋ ಅಂತ ಹೇಳ್ತಾನೆ. ಅದಾದಮೇಲೆ ಹೇಮಾವತಿ ವಿಷ್ಣುವಿನ ಆಜ್ಞೆ ಅಂತೆ ಇದೇ ರೀತಿ ಮಾರ್ಗ ಮಧ್ಯವಾಗಿ ಹಿಂಗೆ ಹೋಗಿ ತಿರುನಾಮ ಇಟ್ಬಿಟ್ಟು ಈ ವಿಷ್ಣುಗೆ ತಿರುನಾಮವನ್ನು ಇಟ್ಟು ಹಿಂಗೆ ಬಂದು ತ್ರಿವೇಣಿ ಸಂಗಮ ಸೇರ್ಕೋತಾಳೆ. ಅಂದರೆ ತಿರುಗಿ ಬರ್ತಾರೆ. ಪೂರ್ವವಾಹಿನಿ ಮತ್ತು ಪಶ್ಚಿಮ ವಾಹಿನಿ ಎರಡೂ ಕಾಣ್ಬೋದು ಈ ಸ್ಥಳದಲ್ಲಿ. ನಾವು ಕಾಣ್ತಾ ಹೋದಾಗ ಏನಾಗುತ್ತೆ ಅಂದರೆ, ಮುಂದೆ ಹೋದರೆ ಸಂಗಮ ಇರುತ್ತೆ, ಅಲ್ಲಿ ನೀವು ತ್ರಿವೇಣಿ ಸಂಗಮದಲ್ಲಿ ಆ ಭಗವಂತನಾದ ಸಂಗಮೇಶ್ವರನ ಅಲ್ಲಿ ನೀವು ಸೇರ್ಕೊಳ್ಳಿ ಅಂತ ಹೇಳಿ ವಿಷ್ಣು ತನ್ನ ಮಾರ್ಗವಾಗಿ ಸಾಕ್ತಾ ಹೋಗ್ತಾನೆ. ತಿರುಪತಿಗೆ ಇದೇ ಮಾರ್ಗವಾಗಿ ಹೋಗ್ತಾನೆ. ಆ ಮಾರ್ಗವಾಗಿ ಹೋದಾಗ ಏನಾಗುತ್ತೆ ಅಂದರೆ, ಈ ಸ್ಥಳ ಹಾಗೇ ಇರುತ್ತೆ. ಮುಂದೆ ಕ್ರಿಸ್ತಶಕ 1334ನೇ ಇಸ್ವಿನಲ್ಲಿ ಮುಮ್ಮಡಿ ಬಲ್ಲಾಳನ ಆಳ್ವಿಕೆ ನಡೀತಾ ಇರ್ತದೆ. ಇಲ್ಲಿ ಕೇರ್ಪೇಟೆ ತಾಲೂಕಿನ ಹೊಸೊಳಲು ಗ್ರಾಮದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಸ್ಥಾಪನೆ ಮಾಡೋಕೆ ಹೊರಟಿರ್ತಾರೆ. ಆ ಸಮಯದಲ್ಲಿ ಈ ಪ್ರಾಂತ್ಯವನ್ನು ಆಳ್ತಾರೋ ಒಬ್ಬ ಯಾರಿರ್ತಾನೆ ಅಂದರೆ, ಹದಿಸಿಂಗಿಯ ನಾಯಕ ಅಂತ ಒಬ್ಬ ಇರ್ತಾನೆ. ಹದಿಸಿಂಗಿ ನಾಯಕ ಅಂತಾನೆ. ಅವನು ಈ ಗ್ರಾಮದಲ್ಲಿ ಒಬ್ಬ ಪ್ರತಿಷ್ಠವಾದ ನಾಯಕ ಥರ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಇಲ್ಲಿ ಈ ಜನಗಳೆಲ್ಲ ನೋಡ್ಕೊಂಡಿರ್ತಾನೆ. ಅವನ ತಾಯಿಯ ಒಂದು ಆಸೆ ಇರ್ತದೆ ಅಂತಿಮ ದಿನಗಳಲ್ಲಿ. ಏನಿರುತ್ತೆ ಅಂದರೆ, ಆಕೆ ತಿರುಪತಿ ವೆಂಕಟರಮಣ ಸ್ವಾಮಿ ನೋಡ್ಬೇಕಂತ ಒಂದು ಆಸೆ ಇರ್ತದೆ. ತಿರುಪತಿಗೆ ಹೋಗಿ ಆ ತಾಯಿನ ಅಂಥ ಮುಪ್ಪಿನಲ್ಲಿ ಕರ್ಕೊಂಡು ಹೋಗಿ ತಿರುಪತಿ ದರ್ಶನ ಮಾಡೋದು ತುಂಬ ಕಷ್ಟಕರವಾಗಿ ಸಾಧ್ಯ ಆಗಿರಲಿಲ್ಲ. ಮತ್ತು ಮುಸ್ಲಿಮರ ಆಳ್ವಿಕೆ ನಡೀತಿರೋದ್ರಿಂದ ದಾಳಿಗಳು ಜಾಸ್ತಿ ಇರ್ತವೆ. ಅವಾಗ ಆ ಟೈಮಲ್ಲಿ ನಾವು ಇಲ್ಲಿಂದ ಹೋಗೋದು ಸರಿಯಾಗೋದಿಲ್ಲ, ಸಂಪದ್ಭರಿತವಾಗಿ ಹೋದಾಗ ದಾಳಿಗಳು ನಡೆದು ನಮ್ಮ ಸಂಪತ್ತುಗಳ ದೋಚಬಹುದು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತೀನಿ, ಹೆದರ್ಕೊತಾನೆ. ಹೆದರ್ಕೊಂಡಾದ್ಮೇಲೆ ಮುಮ್ಮಡಿ ಬಲ್ಲಾಳನ ಹತ್ರ ಹೋಗಿ ಈ ಸಮಸ್ಯೆಗಳನ್ನೆಲ್ಲ ಹೇಳ್ತಾನೆ. ಹೇಳಾದ್ಮೇಲೆ ಅವನೇನಂತ ಹೇಳ್ತಾನೆ, ಆಯಿತು, ನಮ್ಮ ಕರ್ನಾಟಕದಲ್ಲಿ ಈ ಕಾಣದಿರೋ ದೇವಸ್ಥಾನಗಳೇ ಇಲ್ಲ, ಅದೇ ರೀತಿ ನೀನು ನಿಮ್ಮ ತಾಯಿ ಆಜ್ಞೆಯಂತೆ ನಮ್ಮ ಹೆಸರಲ್ಲಿ ಒಂದು ಕ್ಷೇತ್ರ ಉಳ್ಕೊಳ್ಳಿ, ಹೊಯ್ಸಳರ ಒಂದು ಸ್ಥಳವಾಗಿ ಉಳ್ಕೊಳ್ಳಿ ಅಂತ ಹೇಳಿ ಅವನೇನು ಮಾಡ್ತಾನೆ ಅಂದರೆ, ನೀನು ವೆಂಕಟೇಶ್ವರ ಮತ್ತು ವರನಾಥ ಸ್ವಾಮಿ ದೇವಸ್ಥಾನನ ಈ ಬೆಳ್ತೂರು ಗ್ರಾಮದಲ್ಲಿ ನೀನು ಆಳ್ವಿಕೆ ನಡೆಸ್ತೀರ, ಅಲ್ಲೇ ಮಾಡು ಅಂತ ಹೇಳ್ತಾನೆ. ಇದು ಮೂಲ ಹೆಸರು ಬಂದು ತಿರುಮಲಾಪುರ ಮತ್ತು ದೇವಲಾಪುರ ಅಂತ ಗ್ರಾಮಗಳ ಹೆಸರು. ಇದು ತಿರುಮಲಾಪುರ ಅಂತ ಇರ್ತದೆ. ಈ ನದಿ ತಿರುಕೊಂಡು ಬಂದಿರೋದ್ರಿಂದ ತಿರುಮಲಾಪುರ ಅಂತ ಇದ್ರ ಹೆಸರು ಇರ್ತದೆ. ಇಲ್ಲಿ ಸ್ಥಳ ಹುಡುಕ್ತಾ ಬಂದಾಗ ಅವರೇನು ಮಾಡ್ತಾರೆ ಅಂದರೆ, ಈ ಸ್ಥಳಕ್ಕೆ ಬಂದಾಗ ಇಲ್ಲಿ ಈ ಒಂದು ಬಂಡೆ ಮೇಲೆ ಮೀನು ಮತ್ತು ಆಮೆ ಎರಡು ಮಲಗಿರ್ತದೆ. ಈ ಸ್ಥಳದಲ್ಲಿ ಮಲಗಿದ್ದಾಗ ಯಾರು ಬಂದಾಗ ಈ ರಾಮಾನುಜಾಚಾರ್ಯರು ಮತ್ತು ಹದಿಸಿಂಗಿ ನಾಯಕ ಹುಡ್ಕೊಂಬರ್ತಾರೆ. ಇಲ್ಲಿ ಸ್ಥಳ ಹುಡ್ಕಕ್ಕೆ ಬಂದಾಗ ಆಗಿನ ಆಸ್ಥಾನ ಋಷಿಗಳೆಲ್ಲ ಇರ್ತಾರಲ್ಲ, ಅವರು
ಕರ್ಕೊಂಬಂದಾಗ ಇಲ್ಲಿ ಜಾಗ ಹುಡ್ಕಕ್ಕೆ ಅಂತ ಬರ್ತಾರೆ. ಬಂದಾಗ ಇಲ್ಲಿ ಏನಾಗುತ್ತೆ, ಕಲ್ಲು ಒಂದು ಬಂಡೆ ಮೇಲೆ ಆಮೆ ಮತ್ತು ಮೀನು ಎರಡು ಮನೆಗಿರುತ್ತೆ. ಮನೆಗಿದ್ದಾಗ ಅವ ಏನು ಹೇಳ್ತಾರೆ ಅಂದರೆ, ರಾಮಾನುಜಾಚಾರ್ಯ ಯೋಚನೆ ಮಾಡಿ ಹೇಳ್ತಾರೆ, ಈ ಸ್ಥಳದಲ್ಲಿ ಮೀನು ಮತ್ತು ಆಮೆ ಮಲಗಿರೋದು ಸ್ಥಳ ಅಂದರೆ ಇದು ಭಗವಂತನ ಶಕ್ತಿ ಇರೋ ಸ್ಥಳನೇ ಇದು ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಈ ಸ್ಥಳದ ಸ್ಥಾಪನೆ ಮಾಡಿ ಅಂತ ರಾಮಾನುಜಾಚಾರ್ಯರು ಹೇಳ್ತಾರೆ. ಅವ್ರ ಮಾತಿನಂತೆ ಇವ್ರೇನು ಮಾಡ್ತಾರೆ ಅಂದರೆ, ಅದಿಸಿಂಗೆ ನಾಯಕ ಏನು ಮಾಡ್ತಾರೆ, ತನ್ನ ಸೈನ್ಯವನ್ನು ಅಲ್ಲಿಂದ ಹೊಸಳಲು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿಗೆ ಒಂದು ತುಕಡಿ ಬಿಡಿಸ್ಕೊಂಡು ಇಲ್ಲಿ ಸುತ್ತು ಕೋಟೆ ಕಟ್ತಾರೆ. 4.25 ಎಕರೆ 13 ಕುಂಟೆ ಕೋಟೆ ಇದೆ. ಕೋಟೆ ಮಧ್ಯದಲ್ಲಿ ದ್ವೀಪ ಮಾಡ್ತಾರೆ. ದ್ವೀಪ ಥರ ಮಾಡಿ ಇದು ಇಲ್ಲಿ ಲಕ್ಷ್ಮಿ ತಾಳಿ ಥರ ಇದು ಮಾಡಿ ದಿಬ್ಬ ಮಾಡಿ ಇದನ್ನು ಇಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಸ್ಥಳ ಇದು ಮಾಡ್ತಾರೆ. ಈ ದೇವಸ್ಥಾನ ಕಟ್ಟಲಿಕ್ಕೆ ಇದು ಕೆಲಸಗಾರ ಉಳ್ಕೊಳಕ್ಕೆ ಒಂದು ಜಾಗ ಬೇಕು. ಇಲ್ಲಿ ಬ್ರಾಹ್ಮಣರು ಇರ್ತಾರೆ, ಅಲ್ಲಿ ಕೆಲಸಗಾರರು ದೇವಸ್ಥಾನ ಕಟ್ಟೋ ಕೆಲಸಗಾರನ ಅಲ್ಲಿ ನಿಲ್ಲಿಸಿರ್ತಾರೆ. ಮುಂದೆ ಒಂದು ಜಾಗ ಇದೆ, ಅದು ಮುಚ್ಕೊಳ್ಳೋದಿಲ್ಲ KRS ಭೂಮಿನಲ್ಲಿ. ಇವಾಗ ಈ ದೇವಸ್ಥಾನದ ಇದು ಮಾಡ್ತಾ ಬಂದಾಗ ದೇವಸ್ಥಾನದ ಶಿಲ್ಪ ವಿಗ್ರಹ ತರಬೇಕಾಗುತ್ತೆ. ಇಲ್ಲಿಗೆ ಕೆತ್ತಿಸ್ಬೇಕಂತ ಹೇಳಿದಾಗ ಆಗ ಏನು ಮಾಡ್ತಾರೆ ಅಂದರೆ, ಈ ಸ್ಥಳಕ್ಕೆ ಸೂಕ್ತವಾದ ವಿಗ್ರಹ ಯಾವ ಥರ ಇರ್ತದೆ ಅಂತ ಯೋಚನೆ ಮಾಡ್ಬೇಕಂದ್ರೆ ಅದಿಸಿಂಗೆ ನಾಯಕ ಯೋಚನೆ ಮಾಡಿರ್ತಾನೆ. ಇದನ್ನು ಯಾವ ಥರ ಅಂದರೆ, ಮುಖದಲ್ಲಿ ಸಂತೋಷವಾಗಿರೋ ಮುಖನೂ ಒಂಥರ ಇರಬೇಕು, ಮತ್ತು ಕೋಪದಲ್ಲಿರೋ ಮುಖನೂ ಒಂದೇ ವಿಗ್ರಹದಲ್ಲಿರಬೇಕು, ಮತ್ತು ಶಾಂತ ಮೂರ್ತಿಯಾಗಿರಬೇಕು. ಇವು 3 ಗುಣಗಳು ಮುಖದಲ್ಲಿ ಎಕ್ಸ್ಪ್ರೆಷನ್ ಆಗಬೇಕು, ತೋರಬೇಕು. ಆ ಥರ ಒಂದು ವಿಗ್ರಹ ರೆಡಿ ಮಾಡಿ ಅಂತ ಹೇಳಿದಾಗ ಇಲ್ಲಿ ಇದೇ ಸ್ಥಳಕ್ಕೆ ಬಂದಿರೋ ಆಸ್ಥಾನ ಕವಿಗಳು ಏನು ಮಾಡ್ಬಿಡ್ತಾರೆ ಅಂದರೆ, ಈ ಸ್ಥಳನ ಯಾವುದಕ್ಕೂ ಕಾಣಿಸ್ಬಾರ್ದು, ಆ ಥರ ಮರೆ ಮಾಚ್ಬಿಟ್ಟು ಈ ವಿಗ್ರಹ ರೆಡಿ ಮಾಡ್ಬೇಕಂತ ಒಂದು ಷರತ್ತು ತೊಗೊಂಡಿರ್ತಾರೆ. ತೊಗೊಂಡಾಗ ಏನಾಗುತ್ತೆ, ಕಲಳಿ ವರ್ಣಸ್ವಾಮಿ ದೇವಸ್ಥಾನ ಕೆಲಸ ಮಾಡಿಸ್ತಾ ಇರ್ತಾರೆ. ಆದ ನಂತರ ಇದು ಮರೆಯಾಗಿ ಕೆಲಸ ಮಾಡ್ತಾರೆ. ಇದನ್ನು ಕಾಣಿಸ್ಕೊಂಡು ಕೆಲಸ ಮಾಡಿದ್ರೆ ಮರೆಯಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಈ ದೇವಸ್ಥಾನ ಯಾವತ್ತೂ ಈ ವಿಗ್ರಹದಲ್ಲಿ ಈ ಕಲ್ಲಲ್ಲಿ ಏನಾಗುತ್ತೆ ಅಂದರೆ, ಎಂಥ ಬಿಸಿಲು ಎಂಥ ಇದೇ ಬಂದ್ರೂ ಒಂದು ಇದೆ ಎದೆನಲ್ಲಿ ಒಂದು ಲಕ್ಷ್ಮೀ ಕವಚ ಇದೆ. ಆ ಕವಚ ಮಾತ್ರ ಒಣಗಿರೋದಿಲ್ಲ. ಅಲ್ಲಿ ಲಕ್ಷ್ಮಿನ ಸ್ಥಾಪನೆ ಮಾಡಿಬಿಟ್ಟು ವಿಗ್ರಹನ ಕೆತ್ತಾ ಹೋಗ್ತಾರೆ. ಎಷ್ಟು ಸುಂದರವಾಗಿ ಬರ್ತದೆ ಅಂದರೆ, ಈ ವಿಗ್ರಹ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ. ಈ ಥರ ಒಂದು ವಿಗ್ರಹ ನಿಮ್ಮ ತಿರುಪತಿನೂ ಕೂಡ ಸಿಗೋದಿಲ್ಲ. ತಿರುಪತಿಲೂ ಕೂಡ ಒಂದೇ ಫೇಸ್ ಎಕ್ಸ್ಪ್ರೆಷನ್ ಕೊಡ್ತದೆ ವಿಗ್ರಹ, ಯಾವ ಥರ ಸ್ಮೈಲ್ ಇರ್ತದೆ ಅಷ್ಟೇ. ಈ ವಿಗ್ರಹ ಕೋಪ ಮಾಡ್ಕೊಳ್ಳುತ್ತೆ, ಮತ್ತು ಕೋಪ ಮತ್ತು ನಗ್ತಾ ಇರುತ್ತೆ, ಎಲ್ಲ ಥರ ಎಕ್ಸ್ಪ್ರೆಷನ್ ಕೊಡುತ್ತೆ ಈ ವಿಗ್ರಹ. ಈ ಕಾರಣಾಂತರಗಳಿಂದ ದೇವಸ್ಥಾನ ಮುಗಿಯುತ್ತೆ. ಮುಗಿದ ಮೇಲೆ ಏನಾಗುತ್ತೆ ಅಂದರೆ, ಮುಸ್ಲಿಮರ ದಾಳಿ
ದಕ್ಷಿಣದ ಕಡೆ ಬರ್ತಾ ಬರ್ತಾ ಏನು ಮಾಡ್ತಾರೆ ಅಂದರೆ ಸುಮಾರು ವಿಗ್ರಹಗಳೇ ಕೆತ್ತಿರ್ತಾರೆ. ಕೆತ್ತಿರೋ ವಿಗ್ರಹಗಳು ಏನು ಮಾಡ್ತಾರೆ, ಈ ದೇವಸ್ಥಾನ ಕೂಡ ಇದು ಇವರು ಮುಸ್ಲಿಮರ ಆಳ್ವಿಕೆ ಇದು ದಾಳಿಗೆ ಒಳಗಾಗ್ಬೋದು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಗೋಪುರದ ಕಳಸನೆಲ್ಲ ಕೀಳಿಸ್ಬಿಟ್ಟು ಮೇಲ್ಗಡೆ ಇರೋ ದೇವಸ್ಥಾನ ಗೋಪುರ ಎಲ್ಲ ಕೀಳಿಸ್ಬಿಟ್ಟು ಅಲ್ಲಿ ಒಳಗೆ ಇಲ್ಲೊಂದು ಕಂಚಿನ ತೇರು ಇರ್ತದೆ, ಆ ತೇರಿಗೆ ಬಂಗಾರದ ಕಳಸ ಹಾಕ್ಬಿಟ್ಟು ನದಿ ಕಳ್ಬಿಡ್ತಾರೆ. ನದಿಗೆ ಹೋಗ್ಬಿಡ್ತದೆ ತೇರು. ಗೋಪುರದ ಕಳಸ ಭಿನ್ನ ಆದಮೇಲೆ ಈ ದೇವಸ್ಥಾನದ ವರ್ಚಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಕಮ್ಮಿ ಆಗ್ತಾ ಹೋದಾಗ ಏನಾಗುತ್ತೆ, ಅವರು ಕೂಡ ನಶಿಸ್ತಾ ಹೋಗ್ತಾರೆ. ಅವ್ರ ಆಳ್ವಿಕೆ ಮುಗಿಯುತ್ತಾ ಹೋಗುತ್ತೆ, ಅವರ ಸಾಮ್ರಾಜ್ಯ ಪತನ ಆಗುತ್ತೆ. ತದನಂತರ ಏನಾಗುತ್ತೆ, ಈ ದೇವಸ್ಥಾನ ಪ್ರಾಂತೀಯ ಬಿಕಾರಿ ಥರ ಆಗಿರುತ್ತೆ. ಇಲ್ಲೇನಾಗುತ್ತೆ, ಫುಲ್ ಮರಗಳೆಲ್ಲ ಬೆಳ್ಕೊಂಬಿಡ್ತದೆ. ಅವಾಗ ಬೆಳ್ಕೊಂಬಿಟ್ಟು ಯಾರಿಗೂ ಕಾಣ್ದಂಗೆ ಮರೆ ಆಗಿಬಿಡ್ತದೆ ಇದು. ಇದನ್ನು 1996ರಲ್ಲಿ ಈ ಮರಳು ಹೊಡಿಬೇಕಾದ್ರೆ ಮರಳು ಸಾಗಾಣಿಕೆ ಮಾಡೋ ಒಬ್ಬರು ಬಂದು ಇದನ್ನು ವಿಡಿಯೋ ನೋಡಿಬಿಟ್ಟು, ಈ ದೇವಸ್ಥಾನ ಮೂರ್ತಿ ನೋಡ್ಬಿಟ್ಟು ಇದನ್ನು ಕದಿಬೇಕು ಅಂದ್ಬಿಟ್ಟು ಸಂಚು ಹಾಕ್ಬಿಟ್ಟು ಕಿತ್ಬಿಟ್ಟು ತಗೊಂಡೋಗಕ್ಕಾಗದೆ ಮಾರ್ಗ ಮಧ್ಯದಲ್ಲಿ ಎಸ್ಬಿಟ್ಟು ಹೋಗಿರ್ತಾರೆ. ತಗೊಂಡೋಗಕ್ಕಾಗದೇ ಅಲ್ಲಿ ಮಧ್ಯೆ ಎಸ್ಬಿಟ್ಟು ಹೋಗಿರ್ತಾರೆ. ಹೋಗಿದ್ದಾಗ ಅದಾದಮೇಲೆ ಈ ದೇವಸ್ಥಾನ ಮತ್ತೆ ಪುನಃ ಇಲ್ಲಿ ತಂದು ಇಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಈ ದೇವ್ರನ್ನ ಊರೊಳಗಡೆ ತೊಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಬೇಕಂತ ಕೇಳ್ತಾರೆ. ಈ ಭಗವಂತ ನಾನು ಇಲ್ಲೇ ಇದ್ದೀನಿ, ಇದೇ ಸ್ಥಳ ನನಗೆ ಬೇಕಂತ ಹೇಳಿದಾಗ ಮತ್ತೆ ತಂದು ಇಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಜನಗಳಿಗೆ ಯಾರೇ ಭಕ್ತಾದಿಗಳು ಎಷ್ಟೇ ದೂರದಿಂದ ಬಂದರೂ ಕೂಡ ಸಂತಾನ ಆಗಿರ್ಬೋದು, ದರಿದ್ರ ಆಗಿರ್ಬೋದು, ಅವರ ಮನೋರೋಗ ಆಗಿರ್ಬೋದು ಅಥವಾ ಚರ್ಮ ರೋಗಗಳಾಗಿರ್ಬೋದು, ಇದನ್ನೆಲ್ಲ ಕೂಡ ಇಲ್ಲಿ ಪರಿಹಾರ ಮಾಡ್ತಾ ಬಂದಿದ್ದಾನೆ. ಈ ನದಿನಲ್ಲಿ ಇದು ಕೋಡಿ ತೀರ್ಥ ಅಂತ ಹೆಸರು. ಇಲ್ಲಿ ಸ್ನಾನ ಮಾಡಬೇಕು. ಏನು ಹೆಸರು? ಕೋಡಿ ತೀರ್ಥ ಅಂತ ಹೇಳಿ. ಕೋಡಿ ತೀರ್ಥ ಅಂತ ಯಾಕೆ ಹೇಳ್ತಾರೆ ಅಂದರೆ, ಈ ಸ್ಥಳದಲ್ಲಿ ಸಾವಿರಾರು ಲಕ್ಷಾಂತರ ವಿಗ್ರಹಗಳಿದೆ. ಇಲ್ಲಿ ಸಾಲದಕ್ಕೆ ಏನಾಗುತ್ತೆ ಅಂದರೆ, ಒಂದು ಕಂಚಿನ ತೇರು ಚಿನ್ನದ ಗೋಪುರ ಸಮೇತ ಒಳಗೆ ಹೋಗಿ ಬಿದ್ದಿರ್ತದೆ. ಆದ್ದರಿಂದ ಅದನ್ನೇನು ಮಾಡ್ತಾರೆ ಅಂದರೆ ಅವರು ಇದು ಕೋಡಿ ತೀರ್ಥ ಅಂತ ಮಾಡ್ತಾರೆ. ಅಲ್ಲಿ ಯಾರು ಸ್ನಾನ ಮಾಡ್ಕೊಂಡು ಈ ಭಗವಂತನ ಸೇವೆ ಮಾಡ್ತಾರೆ, ಅವರು ಮುಂದಿನ ಜನ್ಮದಲ್ಲೂ ಕೂಡ ಪೂರ್ವಜನ್ಮದಲ್ಲಿ ಏನು ಕರ್ಮಗಳು ಅನುಭವಿಸಿದ್ದಾರೆ, ಈ ಜನ್ಮದಲ್ಲಿ ಏನು ಕರ್ಮಗಳು ಮಾಡ್ತಾರೆ, ಮುಂದಿನ ಜನ್ಮದಲ್ಲಿ ಕರ್ಮಗಳಿರೋದಿಲ್ಲ. ಮತ್ತು ಪೂರ್ವಜನ್ಮದಲ್ಲಿ ಕರ್ಮ ಮಾಡಿ ಈ ಜನ್ಮದಲ್ಲಿ ನರಳಾಟ ಮಾಡ್ತಾಯಿದ್ರೆ, ಆ ಕರ್ಮಗಳಿಂದ ನರಳ್ತಾ ಇದ್ದರೆ ಅವ್ರಿಗೆ ಮುಕ್ತಿ ಕೊಡ್ತಾನೆ ಇಲ್ಲಿ ಈ ಸ್ಥಳದಲ್ಲಿ. ಇದು ನಮ್ಮ ಮೂಲ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ಇಲ್ಲಿ ಪೂಜೆ ನಡೀತಿರೋ ಸ್ಥಳ. ಇದು ದೇವಾಲಯ ಆಗೋವರೆಗೂ ಕೂಡ ಇಲ್ಲೇ ಪೂಜೆ ನಡೆಯುತ್ತೆ. ತದನಂತರ ಈ ಪ್ರಾಣ ಪ್ರತಿಷ್ಠಾಪನೆ ಅಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಕುಂಭಾಭಿಷೇಕ ಆದಮೇಲೆ ಪುನಃ ಅಲ್ಲಿ ಪೂಜೆ, ಅಲ್ಲಿವರೆಗೂ ಇಲ್ಲೇ ಪೂಜೆ ನಡೀತಾ ಇರ್ತದೆ. ಅದಕ್ಕೋಸ್ಕರ ಈ ದೇವಸ್ಥಾನ ಕಟ್ಕೊಂಡಿರೋದು. ಈ ಬೆಳತೂರು ಗ್ರಾಮದ ಕೋಟೆಯ ರಕ್ಷಕರು, ಕಾವಲು ಕಾಯೋ ರಕ್ಷಕರಾಗಿರ್ತಾರೆ ಇವರು. ಇವರು ಪ್ರತಿ ವರ್ಷದಲ್ಲೂ ಇವರಿಗೆ ತನ್ನದೇ ಆದ ಥರದ ಬಲಿ ಹಾಕ್ಕೊಂಡು ನಾವು ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಇವ್ರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಅವಾಗವಾಗ. ಇವರು 5 ಜನ ಇದ್ದಾರೆ. ಪಂಚಭೂತಗಳ ರೀತಿಯಾಗಿ ಇವರು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಈ ಸ್ಥಳದಲ್ಲಿ ಏನೇ ಸಮಸ್ಯೆ ಆದ್ರೂ, ಏನೇ ಕಾರಣಗಳಾದ್ರೂ, ಏನೇ ರಕ್ತ ಬೀಳುವಂಥ ಸನ್ನಿವೇಶಗಳು ಬಂದ್ರೂ ಇವರೇ ಕಾವಲು ಕಾಯ್ತಾ ಇರೋದು. ಪ್ರತಿಯೊಬ್ಬ ಜನಗಳನ್ನಾಗಿರ್ಬೋದು, ಈ ಸ್ಥಳದಲ್ಲಿ ಏನೇ ಅದು ಕಳ್ತನ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೇ ಆದ್ರೂ ಇದಕ್ಕೆ ಇವರೇ ಕಾವಲುಗಾರರಾಗಿರ್ತಾರೆ. ಎಲ್ಲ ರೀತಿಯ ರಕ್ಷಣೆ ಕೊಡ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ ಇವರು. ಈ ದೇವಸ್ಥಾನದ ಕಾರ್ಮಿಕರು ವಾಸವಾಗಿದ್ದ ಗ್ರಾಮ ಅದು. ಅದರ ಹೆಸರು ಶಂಕನಹಳ್ಳಿ ಅಂದ್ಬಿಟ್ಟು ಗ್ರಾಮ ಅದು. ಶಂಕನಹಳ್ಳಿ ಅಂದರೆ ಅಲ್ಲಿ ಕೆಲಸಗಾರರು, ಈ ದೇವಸ್ಥಾನದ ಕೂಲಿ ಕಾರ್ಮಿಕರು ಅಲ್ಲೇ ವಾಸ ಮಾಡ್ತಾಯಿದ್ದು. ಆ ಗ್ರಾಮದಲ್ಲೂ ಕೂಡ ಒಂದು ಗ್ರಾಮಕ್ಕೆ ಒಂದೇ ಒಳಕಲ್ಲು, ಒಂದು ಗ್ರಾಮಕ್ಕೆ ಒಂದೇ ಒಂದು ಪಂಕ್ತಿ ಊಟ, ಆ ವ್ಯವಸ್ಥೆ ಅವತ್ತಿನ ಕಾಲದಲ್ಲೇ ಇಲ್ಲಿ ಆಚರಣೆ ಇತ್ತು. ಇವತ್ತಿಗೂ ಕೂಡ ಅಷ್ಟೇ. ಈ ಸ್ಥಳದಲ್ಲಿ ಯಾರೇ ಆದರೂ ಅಷ್ಟೇ, ಏನೇ ಅರ್ಕೆ ಹೊತ್ಕೊಂಡ್ರು ಪಂಕ್ತಿ ಊಟನೇ ಮುಖ್ಯ. ಇಲ್ಲಿ ಯಾರು ಊಟ ಹಾಕ್ಸ್ತೀನಿ ಅಥವಾ ಅನ್ನದಾನ ಮಾಡಿಸ್ತೀನಿ ಅಂತ ಯಾರು ಅಂದ್ಕೊಂತಾರೆ, ಅವರ ಸರ್ವ ಬಯಕೆಗಳು ಇರುತ್ತೆ. ಯಾಕಂದರೆ ಅವತ್ತಿನ ಕಾಲದಿಂದ ಕೂಡ ಕೂಲಿ ಕಾರ್ಮಿಕರು ಕೂಡ ಇಲ್ಲಿ ಪಂಕ್ತಿ ಊಟನೇ ಆಚರಣೆಯಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತಿಗೂ ಕೂಡ ಅದೇ ಈ ಪ್ರತೀತಿ ಇಲ್ಲಿದೆ.
ಅಲ್ಲಿ ಹೋಗಿ ನೋಡ್ಬೋದು ನಾವು, ಏನಾದ್ರು ಇದೆಯಾ? ಅಲ್ಲಿ ಒಳಕಲ್ಲೆಲ್ಲ ಇದೆ, ಗ್ರಾಮದಲ್ಲಿ ಆಡಿಸ್ತಿದ್ದು ಕಾರ ಆಡಿಸ್ತಿದ್ದು ಒಳಕಲ್ಲೆಲ್ಲ ಇದೆ. ಹಾಂ, ನೀವು ಅಂದರೆ ಅಲ್ಲಿಗೆ ಹೋಗ್ಬೋದು ಇವಾಗ. ಹೋಗಿ ನೋಡೋಣ. ಹಾಂ, ಹೋಗೋಣ. ಫಸ್ಟು ಈ ಗ್ರಾಮಕ್ಕೆ ಇಲ್ಲಿಂದ ದಾರಿ ಇದ್ದಿದ್ದು, ಈ ನೇರವಾಗಿ. ಇದು ಎಲ್ಲಿ ಕನೆಕ್ಟ್ ಆಗ್ತಿತ್ತ? ಕಲ್ಲಳ್ಳಿ, ಕಲ್ಲಳ್ಳಿ, ಕಟ್ಟಳ್ಳಿ, ಕಟ್ಟಳ್ಳಿ. ಕಟ್ಟಳ್ಳಿಗೆ ಕನೆಕ್ಟ್ ಆಗಿಲ್ಲ. ದಾರಿ ಹುಡುಕಾಡ್ತಾ ಇದ್ದೀವಿ, ಅದಕ್ಕೆ ಸಿಗ್ತಾ ಇಲ್ಲ. ಈ ಗಿಡನ ಅವ್ರಿಕೆ ಗಿಡ ಅಂತ ಹೇಳ್ತಾರೆ. ಏನು ಗಿಡ? ಅವ್ರಿಕೆ ಗಿಡ. ಅವ್ರಿಕೆ ಗಿಡ. ಅವ್ರಿಕೆ ಗಿಡ ಅಂತ. ಇದಂದ್ರೆ ಮೊಗ್ಗುಗಳು. ಈ ಮೊಗ್ಗುಗಳನ್ನು ತೊಗೊಂಡೋಗಿ, ಹೂವನ್ನು ತೊಗೊಂಡೋಗಿ ಬಿಸಿಲಲ್ಲಿ ಒಣಗಿಸಿ, ಗಾಯ, ಸುಟ್ಟು ಗಾಯ ಆಗಿರ್ಬೋದು ಅಥವಾ ಬಿದ್ದಿರೋ ಗಾಯ ಆಗಿರ್ಬೋದು, ಆ ಜಾಗದಲ್ಲಿ ಈ ಸೊಪ್ಪನ್ನು ತೊಗೊಂಡೋಗಿ ಈ ರಸನೂ ಈ ಪುಡಿನೂ ಮಿಕ್ಸ್ ಮಾಡಿ ಹಚ್ಚಿದ್ರೆ ಅತಿ ಬೇಗ ಗಾಯ ವಾಸಿ ಆಗುತ್ತೆ. ಮಜ್ಜಿಗೆ ಸ್ವಲ್ಪ ಮಿಕ್ಸ್ ಮಾಡಿ 3 ಸೇರಿಸಿ ಹಚ್ಚಿದ್ರೆ ಎಂಥ ಗಾಯ ಇದ್ರೂ ಕಲೆ ಇಲ್ಲದೆ ವಾಸಿ ಆಗುತ್ತೆ. ಕಲೆ ಇಲ್ಲದೆ ವಾಸಿ ಆಗುತ್ತೆ, ಕೂಡ್ತಾ ಬರುತ್ತೆ, ಹೊಸ ಚರ್ಮನೇ ಸೇರಿಸುತ್ತೆ ಇದು. ಅಂಥ ಒಳ್ಳೆ ಗಿಡ ಇದು. ಹೊರಗಡೆ ಅವ್ರಿಗೆ ಸಿಗೋದಿಲ್ಲ. ಈಗ ಎಷ್ಟು ಜನ ಗೊತ್ತಿದ್ರು, ಗಿಡಗಳು ಗೊತ್ತಿದ್ರು ಇದ್ರ ವಂಶ ಗೊತ್ತಿರೋದಿಲ್ಲ. ಇದ್ರ ಹೆಸರು ಅವ್ರಿಕೆ ಗಿಡ ಅಂತ. ಅವ್ರಿಕೆ ಗಿಡ ಅಲ್ಲ, ರಾಮಕೃಷ್ಣ ಅಂತಲ್ಲ. ಇದು ನೋಡಿ, ಈ ಮುಳ್ಳು ಭಾರಿ ಬಿಡದೆ. ಇದು ನೀವು ಹೇಳಿವಾ ಎಲ್ಲೂ ಬರೋಕಿಲ್ಲ ಅಂತ. ಮತ್ತೆ ನಾನು ಕಡ್ಡಿಲಿ ನೋಡ್ತಾ ಇದ್ದದ್ದು ಗುಳಿ ಇದು. ಕಡಿಮೆ ಅಂತಲ್ಲ, ಸತ್ತೆ ಸುತ್ತ ಮಣ್ಣು ಬೆಳ್ಕೊಂಡೈತೆ. ನೋಡಿದ್ರಿ ಎಲ್ಲ ಮಣ್ಣು ಮುಚ್ಕೊಂಡದಿದು.
ನಿಮ್ಮೆಲ್ಲ ಈಗ ಸಾಮಾನ್ಯ ಇಲ್ಲಿ ಯಾರು ಸರಿಯಾಗಿ ಗಮನಿಸಿಲ್ಲ. ನೀನೇ ಕಣ ಬಂದು ಕರೆಕ್ಟಾಗಿ ನೋಡಿ. ಎಲ್ಲಿ ಜಾಗ ಬಿಟ್ರೆ ಎಲ್ಲೂ ಇಲ್ಲ ಅಂತ ನಂಗೆ ಗೊತ್ತು. ನಾವು ಭಾರಿ ಹೊತ್ತಿನ ಬಂದು ಹುಡುಕ ಸಾಕಾಗ್ಬಿಟ್ಟಿವಣ. ಅಲ್ಲ ಈ ಉಳ್ಕಲ್ಲು ಸರ್ ಇವಾಗ ನಾನು ತೋರಿಸಿರೋ ಉಳ್ಕಲ್ಲು ಇದು ಇಡೀ ಎಂಟೈರ್ಡ್ ಗ್ರಾಮಕ್ಕೆ ಊರು ಉಳ್ಕಲಾಗಿತ್ತು ಸರ್. ಇದು ಹಂಗಾರೆ ಗ್ರಾಮ ಆಗಿತ್ತು. ಹಿಂದೆ ಗ್ರಾಮ, ಹಳೆ ಗ್ರಾಮ ಇದು. ಹಳೆ ಗ್ರಾಮದಲ್ಲಿ ಉಳ್ಕಲ್ ಸರ್. ಇದು ಗ್ರಾಮಗಳೆಲ್ಲ ಇದ್ದವು ಸರ್. ಇಲ್ಲಿ ಏನ್ ಮಾಡಿದ್ರೆ ಸರ್, ಅದು ಒಂದು ಗ್ರಾಮದಲ್ಲಿ ಒಂದು ಊರಿಗೆ ಒಂದೇ ಕೆಲಸ, ಒಂದು ಊರಿಗೆ ಒಂದೇ ಊಟ. ಅದು ಪಂಕ್ತಿ ಊಟ ಸರ್. ಅವಾಗ ಮನೆ ಊಟ ಇಲ್ಲ, ಪಂಕ್ತಿ ಊಟ. ಯಾರೇನ್ ಕೆಲಸ ಮಾಡ್ತಾರೆ ಸರ್ ಅವಾಗ, ಅವತ್ತಿನ ಕಾಲದಲ್ಲಿ ದೇವಸ್ಥಾನದಲ್ಲಿ ನಡೀತಿರೋ ಅಷ್ಟೇ. ದೇವಸ್ಥಾನ ಕೆಲಸಗಳಲ್ಲಿ ಯಾರು ಮಾಡ್ತಾ ಇದ್ರು ಅವರಿಗೆಲ್ಲನೂ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಊಟ ಕೊಡಕ್ ಆಗ್ತಿರ್ಲಿಲ್ಲ ಸರ್. ಅವ್ರಿಗೆ ಒಂದು ಆಸ್ಥಾನದ ಬೊಕ್ಕಸದಿಂದ ತಗೊಂಡು ಸಂಸ್ಥಾನದಿಂದ ತೊಗೊಂಡೋಗಿ ಅವ್ರು ಊಟ ಬಡಿಸ್ಬೇಕಾಗಿತ್ತು. ಅವ್ರಿಗೆ ಏನು ಮಾಡೋದು, ಒಂದು ಇಷ್ಟಂತ ಕೊಟ್ಬಿಡೋರು. ದೇವಸ್ಥಾನ ಕೆಲಸ ಮಾಡೋರಿಗೆ ಇಷ್ಟಿಷ್ಟು ದವಸ ಧಾನ್ಯಗಳನ್ನ ಕೊಟ್ಬಿಡೋರು. ಕೊಟ್ಬಿಟ್ಟಿರೋದನ್ನ ಅದು ಪ್ರತ್ಯೇಕವಾಗಿ ಹೆಂಗಸುಗಳನ್ನ ನಿಮ್ಮಿಸಿಟ್ಬಿಟ್ಟಿದ್ರು. ಅವ್ರು ಅಡುಗೆ ಮಾಡೋದೇ ಕೆಲಸ. ಅವ್ರಿಗೇನು ಕೆಲಸ, ದೇವಸ್ಥಾನ ಕೆಲಸ ಮಾಡೋದು ಬೇರೆ ಇರ್ತಾಯಿದ್ರು. ಈ ಥರ ಗ್ರಾಮದಲ್ಲಿ ಒಟ್ಟಿಗೆ ಕಲ್ಲಿಟ್ಕೊಂಡು ಸುತ್ತ ಮನೆಗಳೆಲ್ಲ ಇತ್ತು ಇಲ್ಲಿ ಗ್ರಾಮದಲ್ಲಿ. ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ಅವಾಗ ಒಟ್ಟಿಗೆ ಖಾರ ಆಡ್ಬಿಟ್ಟು ಒಟ್ಟಿಗೆ ಅಡುಗೆ ಮಾಡಿಬಿಟ್ಟು ಒಟ್ಟಿಗೆ ಊಟ ಬಡಿಸ್ಬೇಕಾಗಿತ್ತು. ಇದು ಏನಕ್ಕೆ ಯೂಸ್ ಮಾಡ್ತಾ ಇದ್ರು? ಇದು ಖಾರ ಆಡಿಸ್ಲಿಕ್ಕೆ ಯೂಸ್ ಮಾಡ್ತಿದ್ರು ಜಾಗ. ಇಡೀ ಗ್ರಾಮ ಜನನೀಯ ಖಾರ ಆಡ್ಸೋಕೆ ಇಡೀ ಗ್ರಾಮದ ಜನ ಖಾರ ಆಡಿಸೋ ಜಾಗ ಇದು. ಇದೊಂದೇ ಕಲ್ಲಿರೋದ್ರಿಂದ ಗ್ರಾಮಕ್ಕೆ ಇದೊಂದೇ ಕಲ್ಲು ಅಂತ ಅರ್ಥಣ. ಆಗ ಹಿಂದಿನ ಪೂರ್ವಿಕರಿಗೆ ಇದೊಂದೇ ಕಲ್ಲು ಉಳ್ಕಲ್ಲಿದು. ಇಡೀ ಗ್ರಾಮಕ್ಕೆ ಒಂದೇ ಸೊ ಅಡಿಗೆನೂ ಒಂದೇ ಕಡೆ ಮಾಡ್ತಾ ಇದ್ರು ಅಂತ. ಸೊ ಇವಾಗ ಇಲ್ಲಿರೋರು ಎಲ್ಲಿದ್ದಾರೆ ಸರ್? ಇಲ್ಲಿರೋರೆಲ್ಲ ವಲಸೆ ಹೋಗಿದ್ದಾರೆ ಸರ್. ಇಲ್ಲಿ ಯಾರು ಇಲ್ಲ. ಭಾರಿ ತಲೆಮಾರು ಹಿಂದೆ ಇದ್ರೋಣ ಇದು. ಕಟ್ಟಡ ಆಯ್ತಲ್ಲ, ಆ ಅವಧಿನಲ್ಲಿ ಇದ್ದ ಸ್ಥಳ ಇದು. ಇದು ಪುರಾತನವಾದ ಜಾಗ ಆಗಿರೋದ್ರಿಂದ ಇದು ಭೂಮಿ ಮುಳುಗೋದಿಲ್ಲ. KRS ನೀರಲ್ಲೂ ಮುಳುಗೋದಿಲ್ಲ. ಇದು ಮುಳುಗ್ದಿರೋ ಜಮೀನ ಬೇರೆ ಯಾರಾದ್ರೂ ಒತ್ತುವರಿ ಮಾಡ್ಕೊತಾರೆ ಅಥವಾ ಆಕ್ರಮಣ ವಹಿಸ್ಕೋತಾರೆ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮಸ್ಥರಲ್ಲಿ ಪುಟ್ಟೇಗೌಡರು ಅಂದ್ಬಿಟ್ಟು ಕೃಷಿ ಇದು ಅರಣ್ಯ ಸಚಿವರಾಗಿದೆ. ಇದರಲ್ಲಿ ಅರಣ್ಯ ಕೆಲಸ ಮಾಡ್ತಿದ್ದಾರೆ. ಅವರು ಇದ್ರ ಬಗ್ಗೆ ಕಾಳಜಿ ತೊಗೊಂಡು ಇದು ಫುಲ್ಲು ಫಾರೆಸ್ಟ್ ಥರ ಅರ್ಕ್ಯುಲಸ್ ಗಿಡಗಳು ಮತ್ತು ನೀಲಗಿರಿ ಗಿಡಗಳು ಈ ಥರ ಗಿಡಗಳನ್ನೆಲ್ಲ ಫಾರೆಸ್ಟಿಂದ ಇದು ಮಾಡಿಬಿಟ್ಟು ಮೇನ್ ಸಪ್ಲೈ ಮಾಡಿಸ್ಕೊಂಡು ಇಲ್ಲಿ ನೆಟ್ಬಿಟ್ಟು ಫಾರೆಸ್ಟ್ ಮಾಡಿದ್ದಾರೆ ಸರ್. ಇವತ್ತು ಈ ಮರಗಳೆಲ್ಲ ನಿಂತ್ಕೊಳ್ಳೋ ಕಾರಣ ಅವರೇನೆ. ಇದು ಹಂಗಾರೆ ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ ಇದು. ಇದಕ್ಕೆಲ್ಲ KRS ಅವತ್ತೇ ಕೂಡ ದುಡ್ಡು ಕೊಟ್ಬಿಟ್ಟು ಖರೀದಿ ಮಾಡ್ಕೊಂಡಿದ್ದಾರೆ ಇದನ್ನು. KRS ಭೂಮಿನೇ ಇದು. KRS ಭೂಮಿ ಮುಳುಗಿಲ್ಲ ಆದ್ರೂ ಕೂಡ KRS ಭೂಮಿ ಅವತ್ತಿನ ಕಾಲ ತೊಗೊಂಡ್ಬಿಟ್ಟಿದ್ದಾರೆ ಇದನ್ನ. ಹಂಗಾಗಿ ಇದು KRS.